ಸೊ ಒಂದು ಅಂಶ ಇರ್ತಕ್ಕಂಥ ಶಿಕ್ಷಕರನ್ನ ಮೊದಲು ಪಾಠ ಮಾಡಕ್ ಬಿಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆನೇ ಕಡಿಮೆ, ಅರ್ಧದಷ್ಟು ಹುದ್ದೆಗಳು ಖಾಲಿ ಇದಾವೆ. ಇನ್ನು ಅರ್ಧದಷ್ಟು ಇದ್ದಾರೆ, ಅವ್ರನ್ನು ನಾವು ಪಾಠ ಮಾಡಕ್ ಬಿಡದೆ ಇದ್ರೆ ಹೇಗೆ ಸರ್ಕಾರಿ ಶಾಲೆಗಳು ನಿಜವಾಗ್ಲೂ ಗುಣಮಟ್ಟವನ್ನ ಕೊಡ್ಲಿಕ್ಕೆ ಸಾಧ್ಯ? ಇದು ಬಹಳ ಅವೈಜ್ಞಾನಿಕವಾಗಿ ನಡೀತಿದೆ ನಮ್ಮ ರಾಜ್ಯದಲ್ಲಿ. ಯಾವಾಗ್ಲೂ ಶಿಕ್ಷಕರು ಒಂದಲ್ಲ ಒಂದು ತರಬೇತಿಗೆ, ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರು ಕಲಿಸೋದನ್ನ ಬಿಟ್ಟು ಪಾಠ ಮಾಡೋದನ್ನ ಬಿಟ್ಟು ನಿದ್ದಿದ್ದೆಲ್ಲವನ್ನ ಮಾಡ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳ ಶಿಕ್ಷಣದ ಗುಣಮಟ್ಟ ಯಾಕೆ ದಿನದಿಂದ ದಿನಕ್ಕೆ ಅದು ಕ್ಷೀಣಿಸ್ತಾ ಇದೆ? ಯಾಕೆ ಆ ಮಕ್ಕಳಲ್ಲಿ, ಉದಾಹರಣೆಗೆ ಅನೇಕ ಸರ್ವೆಗಳೇನಂತ ಹೇಳೋದೇನಂತ ಹೇಳಿದ್ರೆ 5ನೇ ತರಗತಿ ಅಥವಾ 7ನೇ ತರಗತಿಯ ಮಕ್ಕಳಿಗೆ ಅವರ ಹಿಂದಿನ ತರಗತಿ 3 ಅಥವಾ 5ನೇ ತರಗತಿಯ ಭಾಷೆಯನ್ನ ಓದೋದಾಗ್ಲಿ, ಓದು ಬರಹ ಆ ವಿಷಯದಲ್ಲಿ ಬಹಳ ಹಿಂದೆ ಇದ್ದಾರೆ. ಸೊ ಹಾಗಾಗಿ ಯಾವ ಕಾರಣದಿಂದ ಹಿಂಗಾಗುತ್ತೆ ಅಂತಕ್ಕಂಥದ್ದನ್ನು ವಿಶ್ಲೇಷಣೆ ಮಾಡಬೇಕು. ದುರದೃಷ್ಟವಶಾತು ಯಾರು ಈ ಸಂಶೋಧನೆಗಳನ್ನ ಮಾಡ್ತಾರೆ, ಆ ಮಕ್ಕಳಿಗೆ 5ನೇ ಕ್ಲಾಸ್ ಮಕ್ಕಳಿಗೆ 3ನೇ ಪುಸ್ತಕ ಓದಕ್ ಬರಲ್ಲ, ಭಾಗಾಕಾರ ಸಂಕಲನ ವ್ಯವಕಲನ ಬರಲ್ಲ ಅಂತ ಹೇಳ್ತಾರೆ. ಅವರು ತಪ್ಪು ಮಾಡ್ತಾ ಇರೋದು ಅಥವಾ ಅವರು ಎಲ್ಲಿ ಎಡುತ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವ ಕಾರಣದಿಂದ ಈಗ ಆಗ್ತಾ ಇದೆ, ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಕಲಿಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾನು ಬಹುಮುಖ್ಯವಾಗಿ 3 ಕಾರಣಗಳನ್ನ ನಾನು ಪಟ್ಟಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಯಾರು ಈಗ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶಿಕ್ಷಕರು, ಅವರಿಗೆ ಬಹಳ ಹೆಚ್ಚಿನ ಕಾರ್ಯಭಾರವನ್ನ ಕೊಟ್ಟಿದ್ದೇವೆ. ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರು ಕಲಿಸೋದನ್ನ ಬಿಟ್ಟು ಪಾಠ ಮಾಡೋದನ್ನ ಬಿಟ್ಟು ನಿದ್ದಿದ್ದೆಲ್ಲವನ್ನ ಮಾಡ್ತಾರೆ. ಇನ್ನಿದ್ದಿದ್ದ ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ. ಅಂದ್ರೆ ಅಂಕಿಅಂಶಗಳನ್ನ ಕೊಡ್ತಕ್ಕಂಥದ್ದು, BO ಆಫೀಸ್ಗಳಿಗೆ ತಿರುಗ್ತಕ್ಕಂಥದ್ದು, DDP ಆಫೀಸ್ಗಳಿಗೆ ಹೋಗ್ತಕ್ಕಂಥದ್ದು, ಮತ್ತು ಒಂದು ರೀತಿ ಯೋಜನೆನೇ ಇಲ್ಲದೆ ಒಂದು ರೀತಿ ಬಹಳ ಅವೈಜ್ಞಾನಿಕವಾಗಿ ತರಬೇತಿಗಳನ್ನ ಅಟೆಂಡ್ ಮಾಡ್ತಕ್ಕಂಥದ್ದು. ಎಷ್ಟು ತರಬೇತಿಗಳು ಕಳಿಸ್ತೀರಿ ಅವ್ರನ್ನ? ವೈಜ್ಞಾನಿಕವಾಗಿ ತರಬೇತಿಗಳನ್ನು ಹೇಗೆ ಕೊಡಬೇಕು? ಶಾಲೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಒಂದು ನಿರ್ದಿಷ್ಟವಾದ ವಿಷಯದಲ್ಲಿ ಅವ್ರಿಗೇನಾದರೂ ಕಲಿಸೋದಕ್ಕೆ ತೊಂದರೆ ಇದ್ರೆ ಆ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಅಗತ್ಯಕ್ಕೆ ಅನುಗುಣವಾಗಿ ತರಬೇತಿಯನ್ನು ಕೊಟ್ಟು ನಾವು ಸಿದ್ಧಪಡಿಸ್ಕೊಂಡು ಅವರನ್ನ ಒಂದು ಸಾರಿ ಶಾಲೆಗಳು ಪ್ರಾರಂಭ ಆದ್ಮೇಲೆ ಜೂನ್ ತಿಂಗಳಲ್ಲಿ ಅವರನ್ನ ಮತ್ತೆ ಪದೇ ಪದೇ ತರಬೇತಿಗೆ ಕಳಿಸ್ತಕ್ಕಂಥ ಅಥವಾ ಕರೀತಕ್ಕಂಥ ಪ್ರಶ್ನೆ ಉದ್ಭವಿಸಲ್ಲ. ಆದ್ರೆ ಇದು ಬಹಳ ಅವೈಜ್ಞಾನಿಕವಾಗಿ ನಡೀತಿದೆ ನಮ್ಮ ರಾಜ್ಯದಲ್ಲಿ. ಯಾವಾಗ್ಲೂ ಶಿಕ್ಷಕರು ಒಂದಲ್ಲ ಒಂದು ತರಬೇತಿಗೆ. ಇತ್ತೀಚೆಗಂತೂ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದ ಮೇಲೆ ಏನಾಗ್ಬಿಟ್ಟಿದೆ ಅಂದ್ರೆ, ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿರೋಧ ಬಹಳ ದೊಡ್ಡ ಮಟ್ಟದಲ್ಲಿ ಬಂದಾಗ ಆ ವಿರೋಧವನ್ನ ಹತ್ತಿಕ್ಲಿಕ್ಕೆ ಅನೇಕ ಸಂಘ ಸಂಸ್ಥೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಬೆಂಬಲಿಸ್ತಕ್ಕಂಥ ಕೆಲವು ಸಂಘ ಸಂಸ್ಥೆಗಳೇನಿದಾವೆ, ಅವರಿಗೆ ಕೋಟ್ಯಾಂತರ ರೂಪಾಯಿಯನ್ನ ಕೊಟ್ಟು ಶಿಕ್ಷಕರಿಗೆ ತರಬೇತಿ ಕೊಡಿ. ಎಲ್ಲಪ್ಪ ಹೋಗಿದ್ದಾರೆ ನಿಮ್ಮ ಶಿಕ್ಷಕರು, ಯಾಕೆ ಶಾಲೆಯಲ್ಲಿ ಇಲ್ವಲ್ಲ ಅಂತ ಕೇಳಿದ್ರೆ SDMC ಅವರು ಇಲ್ಲ, ಅವರು NEP ತರಬೇತಿಗೆ ಹೋಗಿದ್ದಾರೆ ಅಂತ. NEP ತರಬೇತಿ ಕೊಡ್ತೀರಿ? ಈಗ ಮುಖ್ಯವಾಗಿ ಅವನು 1 ವರ್ಷದಲ್ಲಿ RTE ಪ್ರಕಾರ ಪ್ರಾಥಮಿಕ ಶಾಲೆ ಆದ್ರೆ 220 ದಿನಗಳು ನಡಿಬೇಕು. ಶಾಲೆ 220 ಕಲಿಕಾ ದಿನಗಳೇನು ಇದಾವೆ. ಆ 220 ದಿನಗಳ ಕಲಿಕೆಯಲ್ಲಿ ಅವನು ಮಾಡದೇ ಇದ್ರೆ ಹೇಗೆ ಕಲಿಕೆಯಲ್ಲಿ ಗುಣಮಟ್ಟವನ್ನ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ? ಸೊ ಒಂದು ಅಂಶ, ಇರ್ತಕ್ಕಂಥ ಶಿಕ್ಷಕರನ್ನ ಮೊದಲು ಪಾಠ ಮಾಡಕ್ ಬಿಡಬೇಕು. ಆಮೇಲೆ ನಿಮ್ಗೆ ಇನ್ನೊಂದು ಬಹಳ ವಿಶೇಷವಾದ ಸಂಗತಿ ಏನಂದ್ರೆ, ಎಷ್ಟು ಸಾರಿ ಮಾಹಿತಿ ಪಡಿತೀರಾ? ಪಡೆದಿದ್ದೇ ಪಡೆಯೋದು. ಹೋದ ತಿಂಗಳು ಎಷ್ಟು ಜನ ಮಕ್ಕಳಿದ್ದಾರೆ ಯಾವುದು ಅಂತ ಪಡೆದಿರ್ತೀರಿ, ಮತ್ತೆ ಈ ತಿಂಗಳು ಮಾರ್ಚಲ್ಲಿ ಮತ್ತೆ ಅದೇ ಮಾಹಿತಿಯನ್ನ ಕೇಳ್ತೀರಿ. ಅಂದ್ರೆ ಯಾವ ಕಾರಣದಿಂದ ಶಿಕ್ಷಣ ಇಲಾಖೆ ಇದೆಲ್ಲವನ್ನ ಕೂಡ ಒಂದು ಮೇನ್ ಸ್ಟ್ರೀಮ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ? ಎಷ್ಟು ಸಾರಿ ಈ SATS ಅಂತಕ್ಕಂಥ ಒಂದು ಸ್ಟೂಡೆಂಟ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಏನಿದೆ, ಅದನ್ನ ಎಷ್ಟು ಸಾರಿ ನೀವು ತುಂಬ್ತೀರಿ? ಆ ಮಾಹಿತಿನ ಎಷ್ಟು ಸಾರಿ ನೀವು ಪಡ್ಕೊಳ್ತೀರಿ? ಮತ್ತೆ ಈ ಶಾಲೆ ಯಾವಾಗಲೂ ಕೂಡ ಶಾಲಾ ಹಂತದಲ್ಲಿ ಆ ಶಿಕ್ಷಕರಿಗೆ ಒಂದು ಅಟಾನಮಿ, ಅವರಿಗೆ ಒಂದು ಸ್ವಾಯತ್ತತೆಯನ್ನ ಕೊಡಬೇಕು. ಅವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಂಬಿಕೆ ಇಡಬೇಕು. ನೀವು ಬಿಸಿ ಊಟದ ಅಂಕಿಅಂಶಗಳನ್ನ ಕೊಡಿ ಅಂತೀರಿ, ಯಾವ್ದಾದ್ರು ಒಂದು ಯೋಜನೆ ಬಂದ್ರೆ ಅದ ಅಂಕಿಅಂಶಗಳನ್ನ ಕೊಡಿ ಅಂತೀರಿ, ಅಟೆಂಡೆನ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕು ಅಂತೀರಿ. ಇದನ್ನೇ ಮಾಡ್ತಾ ಈಗಾಗಲೇ ನಾನು ಹೇಳಿದೆ, ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆನೇ ಕಡಿಮೆ, ಅರ್ಧದಷ್ಟು ಹುದ್ದೆಗಳು ಖಾಲಿ ಇದಾವೆ. ಇನ್ನು ಅರ್ಧದಷ್ಟು ಇದ್ದಾರೆ, ಅವ್ರನ್ನು ನಾವು ಪಾಠ ಮಾಡಕ್ ಬಿಡದೆ ಇದ್ರೆ ಹೇಗೆ ಸರ್ಕಾರಿ ಶಾಲೆಗಳು ನಿಜವಾಗ್ಲೂ ಗುಣಮಟ್ಟವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಒಂದು ಅಂಶ. ಎರಡನೇ ಅಂಶ, ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಬಹಳ ಸ್ಪಷ್ಟವಾಗಿ ಯಾವುದೇ ಒಂದು ಶಾಲೆನಲ್ಲಿ
ಗರಿಷ್ಠ ಎಷ್ಟು ಹುದ್ದೆಗಳು ಖಾಲಿ ಇರಬಹುದು ಅಂತಕ್ಕಂಥ ಅಂಶವನ್ನ ಶಿಕ್ಷಣ ಹಕ್ಕು ಕಾಯ್ದೆ ತನ್ನ ಒಂದು ಪ್ರಕರಣ 24-25 ಹೇಳಿದೆ. ಅದರ ಪ್ರಕಾರ ಯಾವುದೇ ಒಂದು ಶಾಲೆನಲ್ಲಿ ಏನು ಒಂದು ಸ್ಯಾಂಕ್ಷನ್ ಪೋಸ್ಟ್ ಇರ್ತವೆ, ಮಂಜೂರಾದಂತ ಹುದ್ದೆ, ಅದರಲ್ಲಿ 10% ಜಾಸ್ತಿ ಖಾಲಿ ಇರಬಾರ್ದು. ಅಂದ್ರೆ ಅದನ್ನ ಸರಳವಾಗಿ ನಾನು ಹೇಳೋದಾದ್ರೆ, ಒಂದು ಶಾಲೆನಲ್ಲಿ 10 ಜನ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ, ಅವು ಮಂಜೂರಾದಂತ ಹುದ್ದೆಗಳು ಅಂದ್ರೆ ಆ ಶಾಲೆನಲ್ಲಿ ಗರಿಷ್ಠ ಖಾಲಿ ಇರಬಹುದಾದಂತದ್ದು ಒಂದೇ ಒಂದು ಹುದ್ದೆ, 10% ಅಂದ್ರೆ. ಆದ್ರೆ ಇವತ್ತು ನಮ್ಮ ಶಾಲೆಗಳಲ್ಲಿ ಒಂದಲ್ಲ ಶೂನ್ಯ ಶಾಲೆಗಳಿದ್ದಾವೆ, ಏಕೋಪಾಧ್ಯಾಯ ಶಾಲೆಗಳಿದ್ದಾವೆ. 30, 40, 50ರಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿದ್ರೆ ಹೇಗೆ ಕಲಿಕೆ ಆಗ್ಲಿಕ್ಕೆ ಸಾಧ್ಯ? ಹೇಗೆ ಒಬ್ಬ ಶಿಕ್ಷಕ ಕಲಿಸ್ತಾನೆ? ಇದು ಬಹಳ ಎರಡನೇ ಮುಖ್ಯವಾದಂತ ಅಂಶ. ಇನ್ನ ಮೂರನೇ ಮುಖ್ಯವಾದಂತ ಅಂಶ ಏನಂತ ಹೇಳಿದ್ರೆ, ನಾವು ಇಷ್ಟು ವರ್ಷಗಳು ಕೆಲಸವನ್ನ ನಿರ್ವಹಿಸಿದ ಮೇಲೆ ಅಥವಾ ಇಷ್ಟು ವರ್ಷ ಶಿಕ್ಷಣ ಇಲಾಖೆಯನ್ನ ನಡೆಸಿದ ಮೇಲೂ ಕೂಡ ಅಧಿಕಾರಿಗಳಿಗಾಗ್ಲಿ ಅಥವಾ ಸಚಿವರಿಗಾಗ್ಲಿ ಅಥವಾ ಸರ್ಕಾರಗಳಿಗಾಗ್ಲಿ ಒಂದು ಕನಿಷ್ಠ ಏನು ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ, ಕನಿಷ್ಠ ನಾವು ತರಗತಿಗೊಬ್ಬಗಾದ್ರೂ ಶಿಕ್ಷಕನ ಕೊಡಬೇಕು, ವಿಷಯಕ್ಕಾದ್ರೂ ಒಬ್ಬನ ಶಿಕ್ಷಕ ಕೊಡಬೇಕು. ಈಗ ನೀವು ಕಿರಿಯ ಪ್ರಾಥಮಿಕ ಶಾಲೆ ತಗೊಳ್ಳಿ, ಅಲ್ಲಿ 3 ವಿಷಯಗಳು ಇದ್ದೇ ಇರ್ತವೆ. ಒಂದು ಭಾಷೆ ಇರುತ್ತೆ, ಇನ್ನೊಂದು ಗಣಿತ ಇರುತ್ತೆ, ಇನ್ನೊಂದು ಪರಿಸರ ಅಧ್ಯಯನ ಇರುತ್ತೆ. ಸೊ ನೀವು ಆ ಶಾಲೆನಲ್ಲಿ 3 ಶಿಕ್ಷಕರನ್ನ ಕೊಡದೇ ಇದ್ರೆ ಏನ್ ಕಲ್ಸಕ್ ಸಾಧ್ಯ? ಅದರಲ್ಲೂ ನಾವು ಬಹಳ ಈಗ ಇತ್ತೀಚೆಗೆ ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಇವತ್ತಿನ ಖಾಸಗೀಕರಣದ ಒಂದು ಸ್ಪರ್ಧೆಯಲ್ಲಿ ನಮ್ಮ ಮಕ್ಕಳು ಇಂಗ್ಲಿಷ್ ಅನ್ನು ಕೂಡ ಒಂದು ಭಾಷೆಯನ್ನಾಗಿ ಸಮರ್ಥವಾಗಿ ಕಲಿಬೇಕು, ಪ್ರಭುತ್ವದ ಮಟ್ಟಕ್ಕೆ ಕಲಿಬೇಕು. ಅದನ್ನ ನೀವು ನಿಜವಾಗ್ಲೂ ಕಲಿಸ್ಬೇಕಾದ್ರೆ ಒಬ್ಬ ನುರಿತ ಇಂಗ್ಲಿಷ್ ಶಿಕ್ಷಕ ಬೇಕು. ಎಷ್ಟು ಇಂಗ್ಲಿಷ್ ಶಿಕ್ಷಕರನ್ನ ನಾವು ಅಪಾಯಿಂಟ್ ಮಾಡಿದ್ದೇವೆ? ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕರ್ನಾಟಕದಲ್ಲಿ ಇಲ್ಲಿವರೆಗೂ ನಾವು ಆಂಗ್ಲ ಭಾಷೆಗೆ ಶಿಕ್ಷಕ ಅಂತ ನೇಮಕನೇ ಮಾಡಿಲ್ಲ. ನಾವು ಮಾಡೋದೇನಂತ ಹೇಳಿದ್ರೆ, ಇರೋ ಶಿಕ್ಷಕರನ್ನೇ ಆಂಗ್ಲ ಭಾಷೆನಲ್ಲಿ ಅವನಿಗೊಂದು ತರಬೇತಿಯನ್ನ ಕೊಡಿಸ್ತೇವೆ. 6 ತಿಂಗಳು, 3 ತಿಂಗಳು ಅಥವಾ 1 ತಿಂಗಳು ಅವನ್ನೇ ಬಂದು ಇಂಗ್ಲಿಷ್ ಪಾಠ ಮಾಡು ಅಂತ ಹೇಳ್ತೇವೆ. ಆದ್ರೆ ಆ ಭಾಷೆಯಲ್ಲಿ ಸಾಮರ್ಥ್ಯವೇ ಇಲ್ಲದೆ, ಆ ಭಾಷೆಯನ್ನ ಒಂದು ಭಾಷೆಯನ್ನಾಗಿ ಕಲಿಸ್ತಕ್ಕಂಥ ಒಂದು ವಿಧಾನವನ್ನೇ ಅವನು ಕಲಿದೆ, ಹೇಗೆ ಅವನು ಇಂಗ್ಲಿಷನ್ನ ಕಲಿಸಕ್ ಸಾಧ್ಯ ಆಗತ್ತೆ? ಸೊ ಹಾಗಾಗಿ ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆ ಮಾಡ್ಬೇಕಾದ್ದೇನಂತ ಹೇಳಿದ್ರೆ, ಕನಿಷ್ಠ ತರಗತಿಗೊಬ್ಬ ಶಿಕ್ಷಕನನ್ನ ಕೊಡ್ಬೇಕು, ವಿಷಯಕ್ಕೊಬ್ಬ ಶಿಕ್ಷಕನನ್ನ ಕೊಡಬೇಕು. ನಾನೇನು ಹೇಳೋದು, ಶಿಕ್ಷಣ ಹಕ್ಕು ಕಾಯ್ದೆನಲ್ಲಿ ವಿಶೇಷವಾಗಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಷಯ ಶಿಕ್ಷಕರು ಮಾತ್ರ ಅಲ್ಲ, ಅವರು ಕಲೆಗೊಬ್ಬ ಶಿಕ್ಷಕ ಮತ್ತು ದೈಹಿಕ ಶಿಕ್ಷಣ ಮತ್ತು ಸಂಗೀತ ಇತ್ಯಾದಿಗಳಿಗೆ ಶಿಕ್ಷಕ, ಶ್ರಮ ಶಿಕ್ಷಣಕ್ಕೆ ಶಿಕ್ಷಕ ಕೊಡು ಅಂತ ಹೇಳ್ತಾರೆ. ಆದ್ರೆ ನಾನು ಸರ್ಕಾರ ಕೇಳೋದು, ಅದೆಲ್ಲ ಬಿಟ್ಬಿಡಿ ಹೋಗ್ಲಿ, ಕೊನೆಗೆ ನೀವು ವಿಷಯಕ್ಕೊಬ್ಬ ಶಿಕ್ಷಕನಾದ್ರೂ ಕೊಡಬೇಕು, ಕಲ್ಸೋನೊಬ್ಬ ಶಿಕ್ಷಕ ಬೇಕಲ್ಲಿ. ಸೊ ಈ ಒಂದು ಬದಲಾವಣೆಗಳನ್ನ ನಾವು ತರದೇ ಇದ್ರೆ, ಅಂದ್ರೆ ಶಿಕ್ಷಕನನ್ನ ಮೂಲಭೂತವಾಗಿ ನಾವು ಕಲಿಕೆಗೆ ತೊಡಗಿಸ್ಕೊಳ್ದೆ ಅವನಿಗೆ ಕಲಿಕೇತರ ಕೆಲಸಗಳನ್ನ ಜಾಸ್ತಿ ಮಾಡ್ತಾ ಹೋದ್ರೆ, ಕಲಿಕೇತರ ಕೆಲಸಗಳಲ್ಲಿ ಅವನ್ನ ಹೆಚ್ಚು ನಾವು ಒಳ ಮಾಡ್ಕೊಳ್ತಾ ಹೋದ್ರೆ, ಖಂಡಿತ ಕಲಿಕೆ ಸಂಪೂರ್ಣವಾಗಿ ಹಿಂದೆ ಬೀಳುತ್ತೆ. ಯಾಕಿವತ್ತು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಕಡಿಮೆ ಅಂತ ಹೇಳಿದ್ರೆ, ಕಲಿಸ್ತಕ್ಕಂತಹ ಶಿಕ್ಷಕ ಬೇರೆ ಎಲ್ಲಾ ಕೆಲಸಗಳನ್ನ ಮಾಡ್ತಿರ್ತಾನೆ. ಅವನ್ ಕಲಿಸ್ಲಿಕ್ಕೆ ಬೇಕಾದಂತ ಒಂದು ಸ್ವಾಯತ್ತತೆಯನ್ನಾಗ್ಲಿ ಅಥವಾ ಪೂರ್ಣ ಅವಕಾಶವನ್ನು ನಾವು ಕೊಟ್ಟಿಲ್ಲ. ಆಮೇಲೆ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಹೊಸ ಪ್ರಯೋಗಗಳನ್ನ ಸರ್ಕಾರಿ ಶಾಲೆ ಮೇಲೆ ಮಾಡ್ತಿರ್ತೀವಿ. ನೋಡಿ, ಈ ಕಲಿಕಾ ಚೇತರಿಕೆ ಅದು ಯಾಕೆ ಸರ್ಕಾರಿ ಶಾಲೆಗೆ ಅಂತಾನೆ ನನಗೆ ಮಾತ್ರ ಅರ್ಥ ಆಗ್ಲಿಲ್ಲ. ಕಲಿಕಾ ಚೇತರಿಕೆ ಈಗ ಕೋವಿಡ್ ಕಾರಣದಿಂದ ಎಲ್ಲಾ ಮಕ್ಕಳಲ್ಲೂ ಕಲಿಕೆಯಲ್ಲಿ ವ್ಯತ್ಯಾಸ ಆಯ್ತು, ಕಲಿಕೆಯಲ್ಲಿ ನಷ್ಟ ಆಯ್ತು, ಕಲಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಅನುಭವಿಸ್ತು ಅಂದ್ರೆ ಅದು ಇಡೀ ರಾಜ್ಯಕ್ಕೆ ಅನ್ವಯಿಸಬೇಕಾದಂತ ಕಾರ್ಯಕ್ರಮ. ಆದ್ರೆ ನಾವೇನ್ ಮಾಡಿದ್ವಿ, ಅದನ್ನ ಕೇವಲ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಪ್ರಯೋಗ ಮಾಡಿದ್ವಿ. ಅಲ್ಲಿ ಹೋಗ್ಲಿ ಸರಿಯಾಗಿ ಮಾಡಿದ್ವಾ? ಅವರಿಗೆ ಸರಿಯಾದ ತರಬೇತಿಗಳು ಕೊಡ್ಲಿಲ್ಲ, ಕಲಿಕಾ ಹಾಳೆಗಳನ್ನ ಕೊಡ್ಲಿಲ್ಲ, ಕಲಿಕಾ ವರ್ಕ್ ಬುಕ್ ಅನ್ನ ನಾವು ಕೊಡ್ಲಿಲ್ಲ. ಸೊ ಎಷ್ಟೋ ಶಾಲೆಗಳಲ್ಲಿ ಡಿಸೆಂಬರ್ ಮುಗ್ದಿದ್ರು ಕೂಡ ಕಲಿಕಾ ಹಾಳೆಗಳಾಗ್ಲಿ ಕಲಿಕಾ ಪುಸ್ತಕಗಳಾಗ್ಲಿ ಬಂದಿರ್ಲಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಶಿಕ್ಷಕ ಏನ್ ಮಾಡ್ತಾನೆ? ಯಾಕೆಂತ ಹೇಳಿದ್ರೆ, ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಶಿಕ್ಷಕನಿಗೆ ಕಲಿಸ್ಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಸಾಧನ ಅಂದ್ರೆ ಈ ಕಲಿಕಾ ಸಾಮಗ್ರಿಗಳು.
ಇಲ್ಲ ಕಲಿಕಾ ಹಾಳೆಗಳನ್ನ ಕೊಡಬೇಕು, ಇಲ್ಲ ಕಲಿಕಾ ಪುಸ್ತಕಗಳನ್ನ ಕೊಡಬೇಕು, ಇಲ್ಲ ಪಠ್ಯ ಪುಸ್ತಕಗಳನ್ನ ಕೊಡಬೇಕು. ಪಠ್ಯ ಪುಸ್ತಕಗಳಂತೂ ದೊಡ್ಡ ಹಗರಣನೇ ಆಗೋಯ್ತು ನಮ್ಮ ರಾಜ್ಯದಲ್ಲಿ. ಆ ಪಠ್ಯ ಪರಿಷ್ಕರಣೆ ಒಂದ್ ರೀತಿ ನಗೆ ಪಾಟಲ್ಗೀಡಾಗೋದ್ವಿ ನಾವು. ಇಡೀ ದೇಶದಲ್ಲಿ ತಲೆ ತಗ್ಸೋ ರೀತಿಯಲ್ಲಿ ಪಾಠಗಳನ್ನ ಕಿತ್ತಾಕೋದು, ಪಾಠಗಳನ್ನ ಸೇರಿಸೋದು, ಯಾವುದೋ ಒಂದು ತಮ್ಮ ವೈಯಕ್ತಿಕ ರಾಜಕೀಯ ಹಿತಾಸಕ್ತಿಗಾಗಿ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ, ಕಲಿಕೆಯ ವ್ಯವಸ್ಥೆಯನ್ನ ಬಲಿಪಶು ಮಾಡಿದ್ವಿ. ಅದರಿಂದ ನೇರ ಹೊಡೆತ ಬಿದ್ದಿದ್ದ ಯಾರಿಗೆ? ಶಿಕ್ಷಕರಿಗೆ. ಅವನೇನು ಕನಿಷ್ಠ ಕಲಿಸ್ಬೇಕಾಗಿತ್ತು ಅದನ್ನು ಕಲಿಸ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಒಟ್ಟಾರೆ ಹೇಳೋದಾದ್ರೆ ಇವತ್ತು ಶಿಕ್ಷಕನನ್ನ ನಾವು ಮೂಲಭೂತವಾಗಿ ಕಲಿಕೆಗೆ ಮಾತ್ರ ಸೀಮಿತಗೊಳಿಸದೆ, ಕಲಿಕೆಗೆ ಮಾತ್ರ ಅವನ ಎಲ್ಲಾ ಶಕ್ತಿ ಸಾಮರ್ಥ್ಯಗಳನ್ನ ಬಳಸ್ಕೊಳ್ದೆ ಮತ್ತು ಅವನಿಗೆ ಎಲ್ಲಾ ರೀತಿಯ ಬೆಂಬಲವನ್ನ ಕೇವಲ ಕಲಿಸೋದಕ್ಕೋಸ್ಕರ ನಾವು ಕೊಡದೇ ಇದ್ರೆ ಖಂಡಿತ ಸರ್ಕಾರಿ ಶಾಲೆಗಳಲ್ಲಿ ಕಲಿಕೆಯ ಗುಣಮಟ್ಟ ಅಥವಾ ಶಿಕ್ಷಣದ ಗುಣಮಟ್ಟ ಸುಧಾರಿಸ್ತಕ್ಕಂಥದ್ದು ಬಹಳ ಕಡಿಮೆ. ಸೊ ಈ ವಿಷಯದಲ್ಲಿ ನಾವು ಶಿಕ್ಷಕರ ಪರವಾಗಿ ನಿಲ್ಲಬೇಕಾಗುತ್ತೆ. ಶಿಕ್ಷಕರು ಪೂರ್ಣ ಸಮಯವನ್ನ, ಅವನೇನು ಬೆಳಿಗ್ಗೆ 9:30 ಹೋಗಿ 4:15 5 ಗಂಟೆವರೆಗೂ ಇರ್ತಾನೆ, ಆ ಪೂರ್ಣ ಸಮಯ ಕಲಿಕೆಗೆ ಮಾತ್ರ ಮೀಸಲು. ಈ ಸಮಯ ಕಲಿಕೆಗೆ ಮಾತ್ರ ಮೀಸಲು. ಅವನಿಗೆ ಇನ್ಯಾವುದೇ ಕಲಿಕೇತರ ಕೆಲಸಗಳನ್ನ ಕೊಡಬಾರದು ಅಂತಕ್ಕಂಥ ಒಂದು ಬಹಳ ಬಲವಾದಂಥ ತೀರ್ಮಾನವನ್ನ ನಾವು ತೆಗೆದುಕೊಂಡ್ರೆ ಖಂಡಿತ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚುತ್ತೆ. ಆ ವಿಷಯದಲ್ಲಿ ನಾವೆಲ್ಲರೂ ಕೂಡ ಶಿಕ್ಷಕರ ಪರವಾಗಿ ನಿಲ್ಲೋದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ.